Good morning friends. Today's topic is number series. Okay na? Previous class ಇಂದ number series ಬಗ್ಗೆ ನೋಡ್ತಾ ಹೋಗ್ತಾ ಇದೀವಿ. ಅದರ ಮುಂದುವರೆದ ಭಾಗವಾಗಿ ಇವಾಗ ಯಾವ ತರ ಕ್ವೆಶ್ಚನ್ಸ್ ಬರುತ್ತೆ ಅದನ್ನ ನೋಡ್ತಾ ಹೋಗೋಣ. ಓಕೆನಾ? ಓಕೆ. ನೋಡಿ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿ. 50, 86, 127, 136, 140, 141 ಅಂತ ಕೊಟ್ಟಿದ್ದಾರೆ. ಓಕೆನಾ? ವಾಟ್ ಈಸ್ ದ ಸೀಕ್ವೆನ್ಸ್? ಏನ್ ರಿಲೇಷನ್ ಇರಬಹುದು 50, 86 and 127, 136 and 140, 141 ಅಂತ ಕೊಟ್ಟಿದ್ದಾರೆ. ಓಕೆ, ಎಲ್ಲಕ್ಕೂ ಡಿಫರೆನ್ಸ್ ಏನೇನಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಡಿಫರೆನ್ಸ್ ಏನ್ ಬರ್ತಪ್ಪ ಇವೆರಡಕ್ಕೆ? ವಾಟ್ ಈಸ್ ದ ಡಿಫರೆನ್ಸ್? 36. ಇಲ್ಲಿ ಯಾವ ಸಂಖ್ಯೆ ಬೇಕು ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದೇ ಇಲ್ಲಿ ಇದರ ಡಿಫರೆನ್ಸ್ ಏನು? 9 ಡಿಫರೆನ್ಸ್ ಬರ್ತಿದೆ. ಇದರ ಡಿಫರೆನ್ಸ್ ಬಂದು 4 ಬರ್ತಿದೆ. ಇದರ ಡಿಫರೆನ್ಸ್ ಬಂದು 1. ಓಕೆ, ಈಗ ಈ 36 ಇಲ್ಲಿ ಈ 3 ನಂಬರ್ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತಿದೆ? ಏನ್ ಅನಿಸ್ತಾ ಇದೆ? ದಟ್ ನಂಬರ್ ವಿಲ್ ಬಿ ಸ್ಕ್ವೇರ್ ನಂಬರ್ಸ್. ಓಕೆನಾ? ಹಾಗಾದ್ರೆ ಇದು 1 ಸ್ಕ್ವೇರ್, ಈ 4 ಅನ್ನೋದು 2 ಸ್ಕ್ವೇರ್, 9 ಅಂದ್ರೆ 3 ಸ್ಕ್ವೇರ್ ಅಂತ ನನ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಬರಬೇಕು? ಏನಾಗಬೇಕಾಯ್ತು? ಇದು 4 ಸ್ಕ್ವೇರ್ ಮೀನ್ಸ್ 16 4 ಸ್ಕ್ವೇರ್ ಅಂತ. ಅಥವಾ ಇದೇನಾಗಿರುತ್ತೆ? 5 ಸ್ಕ್ವೇರ್ ಅಂದ್ರೆ ಎಷ್ಟು? 25 ಅಂದ್ರೆ ಇದೆಷ್ಟು? 5 ಸ್ಕ್ವೇರ್. ಅಂಡ್ ದೆನ್ ದಿಸ್ ಈಸ್ 6 ಸ್ಕ್ವೇರ್. ಈಗ ರಿಲೇಷನ್ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ 86 ಗೆ 25 ಆಡ್ ಮಾಡಿ 111 111. ಓಕೆನಾ? ಆಪ್ಷನ್ ಸಿ. ಎಲ್ಲದಕ್ಕೂ ಫಸ್ಟ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದೋ. ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ 149 ಗೆ ನೋಡ್ತಿದ್ದಂಗೆ ಇಟ್ ಈಸ್ ಎ ಸ್ಕ್ವೇರ್ ರೂಟ್ಸ್ ಅಂತ ಗೊತ್ತಾಯ್ತು ನಮ್ಗೆ. ಅವಾಗ 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್, ನೆಕ್ಸ್ಟ್ 4 ಸ್ಕ್ವೇರ್ ಬರಬೇಕು, ಮತ್ತೆ 5 ಸ್ಕ್ವೇರ್ ಬರಬೇಕು. ಆ ಡಿಫರೆನ್ಸ್ ನ ಇಲ್ಲಿ ಆಡ್ ಮಾಡ್ತಾ ಹೋಗ್ತೀವಿ. ಓಕೆ, ರೈಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. 11, 22, 25, 105 and 630. ಓಕೆ, ಇಲ್ಲಿ ನೋಡಿ ನಮ್ಗೆ ಗೊತ್ತಾ ಏನಾಗ್ತಿದೆ? 11, 22, 25 and then ನೆಕ್ಸ್ಟ್ ಯಾವುದು? 105 by 630. ಇಲ್ಲಿ ಫಸ್ಟ್ ಗೆ ನೋಡ್ತಿದ್ದಂಗೆ ಡಬಲ್ ಆಗ್ತಾ ಇದೆ ಅನಿಸ್ತಾ ಇದೆ. ಏನಾಗ್ತಿದೆಯಪ್ಪ? ಇಂಟು 2 ಆಗ್ತಿದೆ. ಇಲ್ಲಿ ಇಂಟು 2 ಆಗ್ತಾ ಇಲ್ಲ, ಏನೋ ಬೇರೆ ಆಗ್ತಿದೆ. ಏನಾಗ್ತಿದೆ? ಡಿಫರೆನ್ಸ್ ಸಿಗ್ತಾ ಇದೆ ನನಗೆ. ಡಿಫರೆನ್ಸ್ ಏನಿದೆ? +3. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ನನ್ ತಿರ್ಗಾ ಏನಾಗ್ತಿದೆ ನೋಡಿ. ಡಿಫರೆನ್ಸ್ ನೋಡೋದ ಮಲ್ಟಿಪ್ಲಿಕೇಶನ್ ನೋಡ್ಬೇಕಾ? ಯಾಕೆಂದ್ರೆ ತುಂಬಾ ದೊಡ್ಡ ನಂಬರ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಏನೋ ಇರಬೇಕು ಅನ್ಸುತ್ತೆ. ಓಕೆನಾ? ಇದು ಎಷ್ಟು ಸತಿ ಇಂಟು ಆಗುತ್ತೆ? ಎಷ್ಟು ಟೈಮ್ಸ್ ಅಪ್ಪ? 6 ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? ಅಂದ್ರೆ ಇಲ್ಲಿ ನಾನು ಸೀಕ್ವೆನ್ಸ್ ನೋಡ್ರೆ ಆರ್ಡರ್ ವೈಸ್ ಕಾಣ್ತಿದೆ, 2, 3 ಕಾಣ್ತಿದೆ, ಇಲ್ಲಿ 6 ಕಾಣ್ತಿದೆ. ಈಗ ನೆಕ್ಸ್ಟ್ ಏನಾಗಿರ್ಬಹುದು? ಫಾರ್ ಎಕ್ಸಾಂಪಲ್ ಇಂಟು 4 ಆಗಬಹುದು, +5 ಆಗಬಹುದು. ಯಾಕೆಂದ್ರೆ ಇಲ್ಲಿ ಇಂಟು 2 ಬಂತು, ಆಮೇಲೆ ಪ್ಲಸ್ ಬಂತು, ಆಮೇಲೆ ಇಂಟು ಬರುತ್ತೆ, ಆಮೇಲೆ ಪ್ಲಸ್ ಬರುತ್ತೆ, ಆಮೇಲೆ ಇಂಟುನೇ ಬರಬೇಕು. ಓಕೆನಾ? ಕ್ರಾಸ್ ಚೆಕ್ ಮಾಡೋಣ. 25 4s ಎಷ್ಟಪ್ಪ? 100. 100 + 5 105. 105 into 6 630. ಓಕೆನಾ? ಸೀಕ್ವೆನ್ಸ್ ಮ್ಯಾಚ್ ಆಯ್ತಾ? ಅದರ ಆನ್ಸರ್ ಏನಪ್ಪ? 100. ಯಾವ ಆಪ್ಷನ್ ಇದೆ? ಆಪ್ಷನ್ ಡಿ, 100. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ 128, 128, 116, 126, 118, 124. ಓಕೆ, ಇಲ್ಲಿ ನೋಡ್ತಾ ಇದ್ರೆ ಆಲ್ಟರ್ನೇಟ್ ನಂಬರ್ ಅಲ್ಲಿ ಏನು ಡಿಫರೆನ್ಸ್ ಕಾಣ್ತಾ ಇದೆ ಅನಿಸ್ತಾ ಇದೆ ಅಲ್ವಾ? 128 ಮತ್ತೆ 116, 126, 118, 124 ಅಂತ ಒಂದು ಆಲ್ಟರ್ನೇಟ್ ನಂಬರ್ಸ್ಗೆ ಏನ್ ಕಾಣ್ತಾ ಇದೆಯಪ್ಪ? ಡಿಫರೆನ್ಸ್ ಇದೆ. ಇಲ್ಲಿ ನೋಡಿ 128 126 ಈಗ ಒಂದು ರಿಲೇಷನ್ ಇದೆ. ಏನ್ ರಿಲೇಷನ್ ಇದೆ ನೋಡಿ? -2 ಆಗ್ತಿದೆ. ಏನಾಗ್ತಿದೆಯಪ್ಪ? -2 ಆಗ್ತಾ ಇದೆ. ಅದೇ ತರ 116 ಮತ್ತೆ 118 ನೆಕ್ಸ್ಟ್ ಯಾವ್ದಕ್ಕೆ? ಇದಕ್ಕೇನಪ್ಪ ಡಿಫರೆನ್ಸ್ ಕಾಣ್ತಿದೆ? ನನಗೆ +2 ಡಿಫರೆನ್ಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? +2 ಆಡ್ ಮಾಡ್ಬೇಕು. 118 ಗೆ +2 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 120.
120 ಆಗುತ್ತೆ. ಓಕೆನಾ? ಆನ್ಸರ್ ಏನು? ಆಪ್ಷನ್ ಬಿ 120. ರೈಟ್. ಓಕೆ, ಇಲ್ಲಿ ನೋಡಿ, ಏನ್ ಹೇಳ್ತಾ ಇದ್ರೆ 3,90,625 3,90,625 is at which position in the series, ಅಂದ್ರೆ ಒಂದು ಸೀರೀಸ್ ಕೊಟ್ಟಿದಾರಲ್ಲ, ಆ ಸೀರೀಸ್ ಅನ್ನು ಬರ್ಕೊಂಡು ಹೋದಾಗ 3,90,625 ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ಇದೇನಿದೆ 5 ಇದೆ, ನೆಕ್ಸ್ಟ್ ಇಲ್ಲಿ 25 ಇದೆ, ಏನಾಗಿರ್ಬೋದು 5 ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇದು 5 ಕ್ಯೂಬ್, ನೆಕ್ಸ್ಟ್ ಇದು 5 ಪವರ್ 4. ಅಂದ್ರೆ ಒಂದೊಂದು ಪವರ್ ಜಾಸ್ತಿ ಆಗ್ತಿದೆ. 5 ಪವರ್ 1, 5 ಪವರ್ 2 ಅಂಡ್ 5 ಪವರ್ 3, 5 ಪವರ್ 4. ನೆಕ್ಸ್ಟ್ ಯಾವ್ದು ಬರುತ್ತೆ? 5 ಪವರ್ 5, 5 ಪವರ್ 6 ಅಂತ ಹೋಗ್ತಾ ಇರುತ್ತೆ. ಆದ್ರೆ ಯಾವ ಪೊಸಿಷನ್ಗೆ ಹೋದಾಗ, ಯಾವ ಪ್ಲೇಸ್ಗೆ ಹೋದಾಗ ಈ ಆನ್ಸರ್ ಬರುತ್ತೆ ಅಂತ ಕೇಳ್ತಿದ್ರೆ, ಫಾರ್ ಎಕ್ಸಾಂಪಲ್ ಈಗ 5 ಪವರ್ 4 ಇದೆ, 5 ಪವರ್ 4 ಇಂದ 5 ಪವರ್ 5 ಬರಬೇಕು ಅಂದ್ರೆ ಎಷ್ಟು ಬೇಕು? ಎಷ್ಟಾಗುತ್ತೆ? 8 5 ಮಾಡ್ತೀರಾ? 5 5 25, 2 ಕ್ಯಾರಿ. ನೆಕ್ಸ್ಟ್ 5 2 10 ಪ್ಲಸ್ 2, 10 ಪ್ಲಸ್ 2 12, 5 6 30 ಪ್ಲಸ್ 1 30. ಈಗ 5th ಪೊಸಿಷನ್ ಬರದ್ರ. ನೆಕ್ಸ್ಟ್ ಅದೇ ತರ 6th ಪೊಸಿಷನ್ ಹೋಗ್ತೀರಿ, ಇಂಟು 5 ಮಾಡ್ತೀರಾ. 5 5 25, 2 ಕ್ಯಾರಿ. 5 2 10, 10 ಪ್ಲಸ್ 2 12, 2 1 ಕ್ಯಾರಿ. 5 1 5, 5 ಪ್ಲಸ್ 1 6, 5 3 15. ಓಕೆನಾ? ಎಲ್ಲರೂ ಬರ್ತಾ ಇದೆಯಾ? ಇನ್ನ ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಈಗ 6th ಪೊಸಿಷನ್ ಆಯ್ತು. ನೆಕ್ಸ್ಟ್ 7th ಪೊಸಿಷನ್ ಹೋಗಿ ನೋಡ್ತೀವಿ. 7th ಪೊಸಿಷನ್ ನೋಡ್ತೀನಿ. 5 5 25, 2 ಕ್ಯಾರಿ. 5 2 10, 10 ಪ್ಲಸ್ 2 12, 2 1 ಕ್ಯಾರಿ. ನೆಕ್ಸ್ಟ್ 5 6 30, 30 ಪ್ಲಸ್ 1 31, 3 ಕ್ಯಾರಿ. 5 5 25 ಪ್ಲಸ್ 1 25 ಪ್ಲಸ್ 3 28, 2 ಕ್ಯಾರಿ. ಅಂಡ್ ದೆನ್ 5 1 5, 5 ಪ್ಲಸ್ 2 7. ಓಕೆನಾ? ಇಲ್ಲೂ ಇನ್ನ ಬರಲಿಲ್ಲ, ಆಗ ನೆಕ್ಸ್ಟ್ ಬರ್ಬೋದಾ? ಇನ್ನೊಂದು ಸೀಕ್ವೆನ್ಸ್ ನೋಡೋಣ. ಅದಾದ್ಮೇಲೆ 5 5 25, 2 ಕ್ಯಾರಿ. 5 2 10, 10 ಪ್ಲಸ್ 2 12, 1 ಕ್ಯಾರಿ. ಅದಾದ್ಮೇಲೆ ನೆಕ್ಸ್ಟ್ 5 1 5 ಪ್ಲಸ್ 1 6. ನೆಕ್ಸ್ಟ್ ಏನ್ ಬರ್ತಿದೆ? 5 ಇಂದ 5 8 40, 0 4 ಕ್ಯಾರಿ. ಅಂಡ್ 5 7 35 ಪ್ಲಸ್ 4 39. ಇದೆಯಾ ನೋಡಿ? ಬಂದಿದ್ಯಾ? 390,625. ಓಕೆ, ಇಲ್ಲಿ ಒಂದು ಸೀಕ್ವೆನ್ಸ್ ಬಂತು. 3,90,000. ಹಾಗಾದ್ರೆ ಇದು ಎಷ್ಟನೇ ಪೊಸಿಷನ್ ಬಂದಿದೆ ಅಂತ? 1 2 3 4 5 ಅಲ್ವಾ? 5 ಪವರ್ 5, 5 ಪವರ್ 6 ಅಂಡ್ 5 ಪವರ್ 7, 5 ಪವರ್ 8. ಯಾವ ಪೊಸಿಷನ್ ಅಲ್ಲಿ ಬರ್ತಾ ಇದೆ? ನನಗೆ 8th ಪೊಸಿಷನ್ ಅಲ್ಲಿ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ ಯಾವುದು? ಆಪ್ಷನ್ ಬಿ ಅಲ್ವಾ? ಅದೇ ತರ ನಮ್ಗೆ ಇದೊಂದು ರೂಲ್ ಗೊತ್ತಾಯ್ತು. ನನಗೆ ಏನ್ ಗೊತ್ತಾಯ್ತು? ಎಲ್ಲ ಪವರ್ಸ್ ಅಲ್ಲಿ ಇದೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ನನ್ಗೆ ಎಲ್ಲಾ ಮಾಡೋದ್ಕಿಂತ ಇದು ಕೊಟ್ಟಿರೋದಕ್ಕೆ ಫ್ಯಾಕ್ಟರೈಸೇಷನ್ ಮಾಡ್ಬೋದಲ್ವಾ? 390,625 ಅಂತ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲ 5 ಇಂದ ಡಿವೈಡ್ ಆಗುತ್ತೆ ಅಂತ ಗೊತ್ತು. ಹಾಗಾದ್ರೆ ಇದನ್ನ ಡೈರೆಕ್ಟ್ ನಾನು 5 ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ಲಾ? 5 ಇಂದ ಎಷ್ಟೇ ಹೋದಪ್ಪ ಇದು? 5 7 5 7 35. ಎಷ್ಟು ಉಳಿತು? 4 40 ಅಂದ್ರೆ ಎಷ್ಟೇ ಹೋಗುತ್ತೆ? 8 ಹೋಗುತ್ತೆ. ನೆಕ್ಸ್ಟ್ 6 ಅಂದ್ರೆ 1 ಟೈಮ್ಸ್ 1 ಕ್ಯಾರಿ ಇತ್ತು. 2 10, ನೆಕ್ಸ್ಟ್ 5. ಓಕೆನಾ? ಅದಾಯ್ತು. ನೆಕ್ಸ್ಟ್ ಈಗ 5 ಇಂದ ಹೋಗುತ್ತೆ. 5 ಇಂದ ಎಷ್ಟೇ ಹೋತಪ್ಪ? 5 1 5. ಎಷ್ಟು ಉಳಿತಾ ಇದೆ? 2 28 ಇದೆ. 28 ಅಂದ್ರೆ 5 25. ನೆಕ್ಸ್ಟ್ ಉಳಿತು 3 31 ಅಂದ್ರೆ 6. ನೆಕ್ಸ್ಟ್ ಎಷ್ಟು? ಇನ್ನ 6 ಅಂದ್ರೆ 1 ಉಳಿತು. 12 ಅಂದ್ರೆ 2 10. ಹಾಗಾದ್ರೆ 2 ಉಳಿತಿದೆ 5 ಅಂತ 25. ನೆಕ್ಸ್ಟ್ 5 ಇಂದ 5 3 15. ನೆಕ್ಸ್ಟ್ 5 1 5. ಎಷ್ಟು ಉಳಿತಿದೆ? 1 ಉಳಿತು. 12 ಇದೆ. 12 ಇದೆ ಅಂದ್ರೆ 5 2 10. ಹಾಗಾದ್ರೆ ಇನ್ನೆಷ್ಟು ಉಳಿತಿದ್ದು? 25 ಅಂದ್ರೆ 5. ನೆಕ್ಸ್ಟ್ ಅದೇ ತರ 5 ಗೆ 5 ಎಷ್ಟು ಹೋಗುತ್ತೆ? 5 6 30. 12 ಉಳಿತು ಅಂದ್ರೆ
2s and 5s. ನೆಕ್ಸ್ಟ್ 5 ಇಂದ ಎಷ್ಟು ಹೋಗುತ್ತೆ? 5 1s 10 ಇದೆ, 25 ಟೈಮ್ಸ್. ನೆಕ್ಸ್ಟ್ 5 ಇಂದ 2 3 5 ಟೈಮ್ಸ್ and 5. ಹಾಗಾದ್ರೆ ಒಟ್ಟು ಎಷ್ಟು 5 ಬಂದಿದೆ ಕೌಂಟ್ ಮಾಡಿ. ಅಷ್ಟನೇ ಪೊಸಿಷನ್ ಇರುತ್ತೆ. 1 2 3 4 5 6 7 8. ಎಷ್ಟು 5 ಬಂದಿದೆಯಪ್ಪ? 8 5 ಬಂದಿದೆ ಅಂದ್ರೆ ಹಾಗಾದ್ರೆ 8 ಪೊಸಿಷನ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ಸ್ಟಾರ್ಟ್ ಆಗ್ತಿರೋದು 5 ಪವರ್ 1 ಇಂದ. ಓಕೆನಾ? ಇಲ್ಲೇನಾದ್ರೂ ಅವನು 5 ಪವರ್ 2 ಇಂದ ಸ್ಟಾರ್ಟ್ ಮಾಡಿದ್ರೆ ಅವಾಗ ಒಂದು ಪೊಸಿಷನ್ ಏನ್ ಮಾಡ್ಬೇಕು? ಕಮ್ಮಿ ಮಾಡ್ಬೇಕಾಯ್ತು ಸಾಲ್ವ್ ಮಾಡ್ತಾರೆ. ಓಕೆ ರೈಟ್. ಓಕೆ ಇಲ್ಲಿ ನೋಡಿ ಏನ್ ಹೇಳ್ತಿದೆ ಕ್ವಶನ್. 18 34 66 130 ಅಂತ ಕೊಡ್ತಾ ಇದ್ದಾರೆ ನೋಡಿ. 18 34 66 130 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಯಾವುದು? ಓಕೆ, ಈ ನಂಬರ್ ನೋಡಿದಾಗ ನಾವು ಡಿಫರೆನ್ಸ್ ತಗೊಳ್ಳೋಣ. ಫಸ್ಟ್ 18ಗೂ 34ಗೆ ಎಷ್ಟು ಡಿಫರೆನ್ಸ್ ಇದೆ? ಎಷ್ಟಿದೆಯಪ್ಪ? 16 ಡಿಫರೆನ್ಸ್ ಇದೆ. ನೆಕ್ಸ್ಟ್ ಇದಕ್ಕೂ ಇದಕ್ಕೆ ಎಷ್ಟು ಡಿಫರೆನ್ಸ್ ಇದೆ? ಎಷ್ಟಿದೆಯಮ್ಮ? 32 ಡಿಫರೆನ್ಸ್ ಇದೆ. ನೆಕ್ಸ್ಟ್ ಇದಕ್ಕೆ 64 ಡಿಫರೆನ್ಸ್ ಇದೆ. ಓಕೆನಾ? ಈಗ ಈ ಡಿಫರೆನ್ಸ್ ನೋಡ್ರೆ ನೀನು ಏನ್ ಗೊತ್ತಾಗ್ತಿದೆ? 16 32 64 ಅಂದ್ರೆ ಇದು ಡಬಲ್ ಆಗ್ತಾ ಹೋಗ್ತಿದೆ. ಹಾಗಾದ್ರೆ ನೆಕ್ಸ್ಟ್ ಏನ ಡಿಫರೆನ್ಸ್ ಬರಬೇಕು? ಇಲ್ಲೇನ್ ಡಿಫರೆನ್ಸ್ ಬರಬೇಕು? 128. ಹಾಗಾದ್ರೆ 130ಗೆ 128 ಆಡ್ ಮಾಡಿ 258. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ? 258. ಓಕೆ ಇಲ್ಲಿ ನೋಡಿ 39 53 69 87 ಏನ್ ಡಿಫರೆನ್ಸ್ ಇದೆ? 39 53 and 69 and 87. ವಾಟ್ ಇಸ್ ದ ಡಿಫರೆನ್ಸ್? 39 ಇದೆ, 53 ಇದೆ. ಎಷ್ಟಪ್ಪ? 49 ಪ್ಲಸ್ ಎಷ್ಟು? 14 ಡಿಫರೆನ್ಸ್ ಇದೆ. ಎಷ್ಟು ಡಿಫರೆನ್ಸ್ ಬರುತ್ತೆ? 16 16 ಡಿಫರೆನ್ಸ್ ಬರುತ್ತೆ. ಇದನ್ನ ನೋಡಿದ್ರೆ 20 ಎಷ್ಟು ಡಿಫರೆನ್ಸ್ ಬರ್ತಿದೆ? 18 ಡಿಫರೆನ್ಸ್ ಬರ್ತಿದೆ. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ನೋಡಿ ಏನ್ ಸಿಗ್ತಾ ಇದೆ ನನಗೆ? 14 16 18 ಅಲ್ವನ್ರ? ನೆಕ್ಸ್ಟ್ ಏನ್ ಬರ್ಬೇಕು? ಏನ್ ಬರ್ಬೇಕು? 20 ಬರ್ಬೇಕು. ಹಾಗಾದ್ರೆ 87ಗೆ 20 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 107 107 ಆಗಿರುತ್ತೆ. ಆಪ್ಷನ್ ಎ, ಆಪ್ಷನ್ ಬಿ 107. ಓಕೆ ರೈಟ್ ಔಟ್. ಈಸಿ ಇದೆ ಅಂತ. ಓಕೆ 58 67 83 108. ಓಕೆ ಏನ್ ಡಿಫರೆನ್ಸ್ ಕೊಟ್ಟಿದ್ದಾರೆ ನೋಡೋಣ. 58 67 and 83 and 108. ಹಾಗಾದ್ರೆ ಡಿಫರೆನ್ಸ್ ಏನು ನೋಡಿ. 58ಗೂ ಮತ್ತೆ 67 ಎಷ್ಟು ಡಿಫರೆನ್ಸ್ ಇದೆ? 9 ಡಿಫರೆನ್ಸ್ ಇದೆ. ಆಗ ಇವೆರಡಕ್ಕೆ ಏನ್ ಡಿಫರೆನ್ಸ್ ಇದೆ? 16 ಡಿಫರೆನ್ಸ್ ಇದೆ. ಹಾಗಾದ್ರೆ ನೆಕ್ಸ್ಟ್ ಇವೆರಡಕ್ಕೆ ಏನ್ ಡಿಫರೆನ್ಸ್ ಇದೆ? 25 ಡಿಫರೆನ್ಸ್ ಇದೆ. ಹಾಗಾದ್ರೆ ಈ ನಂಬರ್ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗಬೇಕು? ಏನ್ ಗೊತ್ತಾಗಬೇಕಪ್ಪ? ಸ್ಕ್ವೇರ್ ರೂಟ್ಸ್ ಅಂತ ಗೊತ್ತಾಗಬೇಕು. ಏನಪ್ಪ ಸ್ಕ್ವೇರ್ ರೂಟ್ಸ್? ಇದು 3 ಸ್ಕ್ವೇರ್. ಇದರ ಸ್ಕ್ವೇರ್ ಏನಪ್ಪ? ಇದ್ರದ್ದೇನು? ಹಾಗಾದ್ರೆ ನೆಕ್ಸ್ಟ್ ಏನಾಗಬೇಕು? ಏನಾಗಬೇಕು? 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ ಎಷ್ಟು? ಹಾಗಾದ್ರೆ 108ಗೆ 36 ಅನ್ನ ಆಡ್ ಮಾಡಿ. 36 ಆಡ್ ಮಾಡಿದ್ರೆ 8 ಪ್ಲಸ್ 6 14 1 ಪ್ಲಸ್ 3 4 1 144 144. ಆಪ್ಷನ್ ಡಿ. ಓಕೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ? 61 ಕೊಟ್ಟಿದ್ದಾರೆ, ಮತ್ತೆ 70 ಕೊಟ್ಟಿದ್ದಾರೆ, 95 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ 225 ನೆಕ್ಸ್ಟ್ 346 ಕೊಟ್ಟಿದ್ದಾರೆ ಅಲ್ವಾ ಅಂದ್ರ? ಹಾಗಾದ್ರೆ ಇವಕ್ಕೆ ಏನ್ ಡಿಫರೆನ್ಸ್ ಇದೆ? ಎಷ್ಟಿದೆಯಪ್ಪ? 9 ಡಿಫರೆನ್ಸ್ ಇದೆ. ಇದಕ್ಕೆ ಏನ್ ಡಿಫರೆನ್ಸ್ ಇದೆ? 25 ಡಿಫರೆನ್ಸ್ ಇದೆ. ಅಂಡ್ ದೆನ್ ಲಾಸ್ಟ್ ಬಟ್ ಇದಕ್ಕೆ ಏನ್ ಡಿಫರೆನ್ಸ್ ಇದೆ? 121 ಡಿಫರೆನ್ಸ್ ಇದೆ. ಹಾಗಾದ್ರೆ ಈ ನಂಬರ್ ನೋಡ್ತಿದ್ರೆ ನಿಮ್ಗೆ ಏನ್ ಗೊತ್ತಾಗ್ತಿದೆ? ದಿಸ್ ಇಸ್ ಆಲ್ಸೋ ಸ್ಕ್ವೇರ್ ರೂಟ್ಸ್. ಇದೆಷ್ಟಿದು? 3 ಸ್ಕ್ವೇರ್. ಇದೆಷ್ಟಿದು? 5 ಸ್ಕ್ವೇರ್. ಆದ್ರೆ ಇಲ್ಲಿ ಸ್ಕ್ವೇರ್ ಏನ್ ಮಾಡ್ತಿದ್ರೆ? ಆಡ್ ನಂಬರ್ ಸ್ಕ್ವೇರ್ ಕೊಡ್ತಿದೆ 3 5. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಬರ್ಬೇಕು? ಏನ್ ಬರ್ಬೇಕು?
7 ಸ್ಕ್ವೇರ್ ಏನು ಅಂತ ಬರಿಬೇಕು. ನೆಕ್ಸ್ಟ್ ಏನ್ ಬರ್ಬೇಕು ಇಲ್ಲಿ 9 ಸ್ಕ್ವೇರ್ ಏನು, ಇದು ಸಾರಿ 11 ಸ್ಕ್ವೇರ್ ಅಂತ ಅಲ್ವಾ. ಸೀಕ್ವೆನ್ಸ್ ನಮಗೆ ಅರೇಂಜ್ ಆಯ್ತು. ಹಾಗಾದ್ರೆ ಈ ಜಾಗಕ್ಕೆ ಬರಬೇಕಾಗಿರೋ ವ್ಯಾಲ್ಯೂ 7 ಸ್ಕ್ವೇರ್ ಅಂದ್ರೆ ಎಷ್ಟು 49. 95 ಗೆ 49 ಆದ್ರೂ ಆಡ್ ಮಾಡಿ, ಅಥವಾ 9 ಸ್ಕ್ವೇರ್ ಅಂದ್ರೆ ಎಷ್ಟು 81. 2 to 9 2 to 5 ಅಂದ್ರೆ 225ಕ್ಕೆ 81 ಮೈನಸ್ ಆದ್ರೂ ಮಾಡಿ. ಎರಡರಲ್ಲಿ ಯಾವ್ದು ಈಸಿ ಅನ್ಸೋದು ಅದು ಮಾಡಿ. 95 ಗೆ 50 ಆಡ್ ಮಾಡಿದ್ರೆ ಎಷ್ಟು, 100 ಗೆ 50 ಆಡ್ ಮಾಡಿದ್ರೆ ಎಷ್ಟು 150. 150 ಗೆ ಎಷ್ಟು ಜಾಸ್ತಿ ಮಾಡಿದ್ರೆ ನೀವು ಇಲ್ಲಿ 5, ಇಲ್ಲಿ 1, ಎಷ್ಟು ಕಮ್ಮಿ ಮಾಡ್ಬೇಕೀಗ 150 ಗೆ ಎಷ್ಟು ಕಮ್ಮಿ ಮಾಡ್ಬೇಕು 6, 144. ಆಪ್ಷನ್ ಬಿ 144. ಓಕೆ, ಇಲ್ಲಿ ನೋಡಿ 4, 11, 31, 65 ಅಂಡ್ 193 ಅಂತ ಕೊಟ್ಟಿದ್ದಾರೆ. 4, 11, 31 ಅಂಡ್ 65 ಅಂಡ್ 193. ಹಾಗಾದ್ರೆ ನೆಕ್ಸ್ಟ್ ಏನ್ ಸೀಕ್ವೆನ್ಸ್ ಅಂತ ಕೇಳ್ತಿದ್ರೆ, ಫಸ್ಟ್ ಇಲ್ಲಿ ನಮಗೆ ಡಿಫರೆನ್ಸ್ ನೋಡ್ತಾ ಇದ್ದೀನಿ. 4 ಗೂ 11 ಗೆ ಎಷ್ಟಪ್ಪ ಡಿಫರೆನ್ಸ್ 7 ಡಿಫರೆನ್ಸ್. 11 ಗೂ ಮತ್ತೆ 31 ಗೆ ಎಷ್ಟು ಡಿಫರೆನ್ಸ್ 20 ಡಿಫರೆನ್ಸ್. ಅಂಡ್ ದೆನ್ ನೆಕ್ಸ್ಟ್ 31 ಗೂ ಮತ್ತೆ 65 ಗೆ ಎಷ್ಟು ಡಿಫರೆನ್ಸ್ 34 ಡಿಫರೆನ್ಸ್. ಅಂಡ್ ದೆನ್ ಲಾಸ್ಟ್ 65 ಗೂ ಮತ್ತೆ 193 ಗೆ ಎಷ್ಟು ಡಿಫರೆನ್ಸ್ 128 ಡಿಫರೆನ್ಸ್. ಓಕೆನಾ. ಹಾಗಾದ್ರೆ ಈಗ ಇದನ್ನ ನೋಡಿದ್ರೆ ನಿಮ್ಗೆ ಏನಾದ್ರೂ ರಿಲೇಷನ್ ಕಾಣ್ತಿದ್ಯಾ? ಓಕೆ, 7 ಒಂದ್ಸ ಟೇಬಲ್ಸ್ ನೋಡ್ತೀನಿ. 7 ಇಂದ ಎಷ್ಟೊಂದು ಇಂಟು ಆಗ್ತಿದೆ 7 3s 21 ಆದ್ರೆ -1 ಆಯ್ತು. ನೆಕ್ಸ್ಟ್ 7 ಇಂದ ಇದು ಎಷ್ಟೊಂದು ಇಂಟು ಆಗುತ್ತೆ 7 ಇಂದ 3s 21 -1 ಅಲ್ವಾ. ನೆಕ್ಸ್ಟ್ 7 ಇಂದ ಇದೆ ಎಷ್ಟತಿ 7 5s 35 -1. ನೆಕ್ಸ್ಟ್ ಇದು ಯಾವಾಗ ಬರುತ್ತೆ ಮತ್ತೆ? ಹಾಗಾದ್ರೆ 7 7s ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 128 ಬರಬೇಕು ಅಥವಾ -1 ಮಾಡ್ಕೋಬೇಕು. ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 7 ಇಂದ ಇದನ್ನು ಡಿವೈಡ್ ಮಾಡಿ. 7 ಒಂದ್ಸ 7 ಅಲ್ರ ಎಷ್ಟು ಉಳಿತು 58 ಯಾವ್ದ್ರಲ್ಲಿ ಹೋಗುತ್ತೆ 7 8s ಅಂದ್ರೆ ಟೋಟಲ್ 18 ಜನ. 7 ಇಂಟು ಇಲ್ಲಿ ಮೈನಸ್ ಮಾಡ್ಬೇಕಲ್ಲ, ನಾನು ಎಕ್ಸಾಕ್ಟ್ ಡಿವೈಡ್ ಮಾಡ್ಬೇಡ ಕಣಪ್ಪ. ಇಲ್ಲಿ -1 ಪ್ಲಸ್ ಮಾಡ್ತಾ ಇದ್ದೀನಲ್ಲ, ಅದನ್ನ ಹೇಳ್ರಿ. 7 ಇಂದ 7 ಒಂದ್ಸ ಎಷ್ಟು 7 ಎಷ್ಟು ಉಳಿತು 58 ಅಂದ್ರೆ ಯಾವ ಟೇಬಲ್ಸ್ ಅಲ್ಲಿ ಇಂಟು ಆಗುತ್ತೆ 8s ಎಷ್ಟು 56 ಆಯ್ತಾ. ಹಾಗಾದ್ರೆ -2 ಮಾಡಬೇಕು. ಅಂದ್ರೆ ಇದನ್ ಮಾಡಿದ್ರು ಏನಾದ್ರು ಸೀಕ್ವೆನ್ಸ್ ಕಾಣ್ತಿದ್ಯಾ? ಯಾಕೆಂದ್ರೆ ಇಲ್ಲೇನಾದ್ರು ಸೀಕ್ವೆನ್ಸ್ ಕಂಡ್ರೆ ನೆಕ್ಸ್ಟ್ ಮಾಡಕ್ ನನ್ಗೆ ಗೊತ್ತಾಗುತ್ತೆ. ಇಲ್ಲಿ 3 ಬಂತು 5 ಬಂತು, ಇಲ್ಲಿ 7 ಬಂದಿದ್ರೆ ನನ್ಗೆ ಏನೋ ರಿಲೇಷನ್ ಇದೆ ಅಂತ ಗೊತ್ತಾಗ್ತಿತ್ತು. ಈ ತರ ಮಾಡಿದ್ರು ಸೀಕ್ವೆನ್ಸ್ ಇಲ್ಲ. ಅವಾಗ ಏನ್ ಮಾಡಬೇಕು, ಈ ತರ ಡಿಫ್ರೆನ್ಸ್ ಸೀಕ್ವೆನ್ಸ್ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು ಒಂದು ಲಾಜಿಕ್. ಓಕೆನಾ. ಅವಾಗ ನೆಕ್ಸ್ಟ್ ಬೇರೆ ಯಾವ ಲಾಜಿಕ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಡಿಫ್ರೆನ್ಸ್ ನೋಡಿದೋ, ಆ ಡಿಫ್ರೆನ್ಸ್ ಮೇಲೆ ಏನಾದ್ರು ಲಾಜಿಕ್ ಸಿಗ್ತಾ ಇಲ್ಲ. ಅಲ್ಲಿ 7 ಟೇಬಲ್ಸ್ ನಿಯರ್ ಕಾಣ್ತು, ಆದ್ರೂ ಅಲ್ಲಿ ಡಿಫ್ರೆನ್ಸ್ ಸರಿ ಬರಲಿಲ್ಲ. ಅದೇ ತರ ನೆಕ್ಸ್ಟ್ ಇಲ್ಲಿ ನೋಡ್ತೀವಿ 4 ಮತ್ತೆ 11 ಇದೆ. ಮಲ್ಟಿಪ್ಲಿಕೇಶನ್ ನೋಡಿ ಅಂತ ಹೇಳಿದೀನಿ ನಿಮ್ಗೆ. 4 ಇಂದ ನಿಯರೆಸ್ಟ್ ಗೆ ಇಂಟು ಆಗೋದು ಯಾವುದು? 4 1s 4, 4 2s 8, 4 3s 12. ನೋಡಿ ನಮಗೆ 2 ಚಾನ್ಸ್ ಇದೆ. 4 2s 8, 8 ಪ್ಲಸ್ ಇದು 11 ಬರ್ಬೇಕಂದ್ರೆ ಎಷ್ಟು ಬರಬೇಕು 3 ಇಂಟು 2 ಪ್ಲಸ್ 3. ಇನ್ನೊಂದು ಚಾನ್ಸಸ್ ಇದೆ, ಏನಿದೆ 4 3s 12 -1 ಇಂಟು 3 -1. 2 ಚಾನ್ಸ್ ಇದೆ. ಆಮೇಲಿಂದ ಸೀಕ್ವೆನ್ಸ್ ಅಲ್ಲಿ ಏನ್ ಬರುತ್ತೆ ನೋಡೋಣ. ನೆಕ್ಸ್ಟ್ ಇಲ್ಲಿ 11 ಇದೆ, ಇಲ್ಲಿ 20 31 ಇದೆ. ಹಾಗಾದ್ರೆ ಸೀಕ್ವೆನ್ಸ್ ಏನ್ ಬರುತ್ತೆ 11 3s 33, 11 3s 33 ಏನ್ -2. ಹಾಗಾದ್ರೆ ನನಗೆ ಈ ಸೀಕ್ವೆನ್ಸ್ ಮ್ಯಾಚ್ ಆಗ್ತಿದೆ ಅನ್ಸ್ತಾ ಇದೆ. ಇಂಟು 3 -1 ಇಂಟು 3 ಇರ್ಬೋದೇನೋ, ಅಕಸ್ಮಾತ್ ಏನ್ ಮುಂದಕ್ಕೆ ಚೇಂಜ್ ಆಗೋದು ನೋಡೋಣ. ನೆಕ್ಸ್ಟ್ 31 ಮತ್ತೆ 65 ಕೊಟ್ಟಿದ್ದಾರೆ, ಅದಕ್ಕೆ ಇಂಟು ಮಾಡಿ
31 ಅಂದ್ರೆ ನೆಕ್ಸ್ಟ್ ಇಂಟು 2 ಆಗ್ತಿದೆ. ಇಂಟು 2 ಅಂದ್ರೆ ಎಷ್ಟು? 62. ಹಾಗಾದ್ರೆ ಪ್ಲಸ್ 3 ಇಂಟು 2 ಪ್ಲಸ್ 3. ಇಲ್ಲಿ ಈಗ ನೋಡಿ ಸೀಕ್ವೆನ್ಸ್ ನನಗೆ ಇಂಟು 2 ಪ್ಲಸ್ 3 ಇಂಟು 3 ಮೈನಸ್ 2. ಹಾಗಾಗಿ ಈ ಸೀಕ್ವೆನ್ಸ್ ಅಲ್ಲ. ಅಂದ್ರೆ ಇಲ್ಲಿ ನನಗೆ ಏನ್ ಗೊತ್ತಾಯ್ತು? ಇಂಟು 2 ಮಾಡ್ತೀಯಾ ಪ್ಲಸ್ 3 ಮಾಡ್ತೀಯಾ, ಇಂಟು 3 ಮಾಡಿದ್ರೆ ಮೈನಸ್ 2 ಮಾಡ್ತೀಯಾ. ಈಗ ನನಗೆ ಒಂದು ಸೀಕ್ವೆನ್ಸ್ ಇತ್ತು. ಇಲ್ಲಿ ಏನ್ ಸಿಗ್ಬೇಕು ನಿನಗೆ? ಯಾವ ರೂಲ್ ಬರಬೇಕು? ಇಂಟು 3 ಮೈನಸ್ 2 ಇದೆಯಾ ನೋಡೋಣ. 65 ಇಂಟು 3 ಎಷ್ಟು? 6 3 ಎಷ್ಟು? 180. 5 3 ಎಷ್ಟು? 15. 180 ಪ್ಲಸ್ 15 195. 195 ಮೈನಸ್ 2 193 ಬಂದಿದ್ಯಾ? ಹಾಗಾದ್ರೆ ಇದೇ ರೂಲ್ ಹಾಕ್ತೀನಿ ಅಂದ್ರೆ ಏನಾಗುತ್ತೆ? ಇಂಟು 2 ಪ್ಲಸ್ 3 190. 19 2 ಎಷ್ಟು? 38. 38. ಆಮೇಲೆ 3 2 6. 380 ಪ್ಲಸ್ 6 386 ಪ್ಲಸ್ 3 ಎಷ್ಟಾಯ್ತು? 389. 389. ಓಕೆ ರೈಟ್. ಓಕೆ ಇಲ್ಲಿ ನೋಡಿ 52 ಡ್ಯಾಶ್ ಕೊಟ್ಟಿದ್ದಾರೆ. 113 162 and 226 and 307 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಆನ್ಸರ್ ಆಗಿರುತ್ತೆ ನೋಡೋಣ. 52 ನೆಕ್ಸ್ಟ್ ಯಾವುದು ಫೈಂಡ್ ಔಟ್ ಮಾಡಿ. 113 162 and 226 ನೆಕ್ಸ್ಟ್ 307 ಆಗಿರುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ ಏನ್ ರೂಲ್ ಕೊಡ್ತಾ ಇದ್ದಾರೆ ನೋಡಿ. ಡಿಫರೆನ್ಸ್ ನೋಡೋಣ. ಇಲ್ಲಿ ಫಸ್ಟ್ ಡಿಫರೆನ್ಸ್ ನೋಡಕ್ಕಾಗಲ್ಲ, ಇಲ್ಲಿಂದ ಡಿಫರೆನ್ಸ್ ತಗೊಂತೀನಿ. ವಾಟ್ ಇಸ್ ದ ಡಿಫರೆನ್ಸ್? 100 ಇದೆ, 113 62 ಇದೆ. 100 ಮೈನಸ್ ಮಾಡಿ. 13 ಗೆ 62 13 ಇಂದ ಮೈನಸ್ ಮಾಡ್ತಾ ಹೋಗಿ ಎಷ್ಟು? 49 ಡಿಫರೆನ್ಸ್ ಬರುತ್ತೆ. ಓಕೆನಾ? ಅದಾಯ್ತು. ನೆಕ್ಸ್ಟ್ 100 ಇಂದ 200 ಕೊಟ್ಟಿದ್ದಾರೆ. ಎಷ್ಟು ಡಿಫರೆನ್ಸ್? 64 ಡಿಫರೆನ್ಸ್. ಈಗ ಇಲ್ಲೇ ಗೊತ್ತಾಗೋಯ್ತು ನಿಮಗೆ 49 64 ಅಂದ್ರೆ ಏನು? ಸ್ಕ್ವಯರ್ ರೂಟ್ಸ್. ಮುಂದಕ್ಕೆ ನೆಕ್ಸ್ಟ್ ಏನ್ ಬರ ಅಂದ್ರೆ ಇದೇನಾಗಿರುತ್ತೆ? 7 ಸ್ಕ್ವಯರ್, ಇದು 8 ಸ್ಕ್ವಯರ್. ನೆಕ್ಸ್ಟ್ ಏನಾಗಿರ್ಬೇಕು ನಿಮ್ಗೆ? 9 ಸ್ಕ್ವಯರ್ ಅಂದ್ರೆ ಇಲ್ಲಿ ಎಷ್ಟಿರ್ಬೇಕು? 81. ಪಕ್ಕ ಅದೇ ಬರಬೇಕು. ಚೆಕ್ ಮಾಡಿ. ಡಿಫರೆನ್ಸ್ ಎಷ್ಟಿದೆ? 81 ಡಿಫರೆನ್ಸ್ ಇದೆಯಾ? ಹಾಗಾದ್ರೆ ಇಲ್ಲಿ ನನ್ಗೆ ಗೊತ್ತಾದ ಹಂಗೆ ಇಲ್ಲೊಂದು ಡಿಫರೆನ್ಸ್ ಬರುತ್ತೆ, ಇಲ್ಲೊಂದು ಡಿಫರೆನ್ಸ್ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಏನ್ ಬರಬೇಕು? 6 ಸ್ಕ್ವಯರ್. 6 ಸ್ಕ್ವಯರ್ ಅಂದ್ರೆ ಎಷ್ಟಿರ್ಬೇಕು ಡಿಫರೆನ್ಸ್? 36. ನೆಕ್ಸ್ಟ್ ಇಲ್ಲಿ ಎಷ್ಟಿರುತ್ತೆ? 5 ಸ್ಕ್ವಯರ್ ಅಂದ್ರೆ ಎಷ್ಟು? 25. ಹಾಗಾದ್ರೆ 52 ಗೆ 25 ನ ಆಡ್ ಮಾಡಿ 77 ಆಗುತ್ತೆ. ಅದೇ ತರ ಆ 77 ಗೆ 36 ಅನ್ನ ಆಡ್ ಮಾಡಿ 113 ಬರ್ತಿದೆ. ಓಕೆನಾ? ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? 77. ಓಕೆ ರೈಟ್. ಓಕೆ ಇಲ್ಲಿ ನೋಡಿ 35 35 33 99 95 and 475. ಓಕೆ ಇಲ್ಲಿ ನೋಡಿ 35. ನೆಕ್ಸ್ಟ್ ಏನಾಗುತ್ತೆ? 35 ಆಗಿದೆ. 33 99 95 475. ಓಕೆ ಈ ಸೀಕ್ವೆನ್ಸ್ ನೋಡ್ತಾ ಇದ್ರೆ ನಮ್ಗೆ ಇಲ್ಲಿ ಏನ್ ಗೊತ್ತಾಗ್ತದೆ? 35 ಕೊಟ್ಟಿದ್ದಾರೆ ಅಂದ್ರೆ ಏನ್ ಕೊಡಕ್ ಚಾನ್ಸ್ ಇದೆ? ಮಲ್ಟಿಪ್ಲೈ ಬೈ 1 ಕೊಡಬಹುದು ಅಥವಾ ಡಿವೈಡೆಡ್ ಬೈ 1 ಕೊಡಬೇಕು. ಅದ್ ಬಿಟ್ರೆ ಡಿಫರೆನ್ಸ್ ಇದೆಯಾ? ಇಂಟು 1 ಆರ್ ಡಿವೈಡೆಡ್ ಬೈ 1. ನೆಕ್ಸ್ಟ್ ಕಂಡೀಷನ್ ಏನಾಗ್ತಿದೆ ನೋಡಿ. 35 ಇದೆ, ಇಲ್ಲಿ 3 ಇದೆ, 33 ಇದೆ. ಏನಾಗ್ತಿದೆ? ಮೈನಸ್ 2 ಆಗ್ತಿದೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು? ಮಲ್ಟಿಪ್ಲೈ ಬೈ 3 ಇಂಟು 3 ಆಯ್ತು. ನೆಕ್ಸ್ಟ್ ಇಲ್ಲೇನಾಗ್ತಿದೆ? 95 ಇದೆ ಅಂದ್ರೆ ಮೈನಸ್ 4. ಆದ್ರೆ ಇಲ್ಲೇ ಸೀಕ್ವೆನ್ಸ್ ಸಿಕ್ಬಿಟ್ಟು ನಿಮ್ಗೆ 1 2 3 4. ಇಲ್ಲಿ ನೋಡಿ ಇಂಟು 2 ಮೈನಸ್ 2 ಇಂಟು 2 ಮೈನಸ್ 4. ಹಾಗಾದ್ರೆ ಡಿವಿಷನ್ ಆಗಲ್ಲ. ಇಂಟು 1 ಮೈನಸ್ 2 ಇಂಟು 3 ಮೈನಸ್ 4. ಹಾಗಾದ್ರೆ ನೆಕ್ಸ್ಟ್ ಏನ್ ಬರಬೇಕು? ಇಂಟು 5 ಬರಬೇಕು. ಹಾಗಾದ್ರೆ ಇಂಟು 5 ಅಂದ್ರೆ ಇದಕ್ಕೆ ಇಂಟು 5 ಮಾಡಿ. 100 ಇಂಟು 5 ಎಷ್ಟು? 500. ಓಕೆನಾ? ಎಷ್ಟು ಇಲ್ಲಿ ಕಮ್ಮಿ ಮಾಡ್ಕೊಂಡ ಜಾಸ್ತಿ ಮಾಡಿದ್ರ? 5 5 5 25. 500 ಮೈನಸ್ 25 475 ಬಂತ. ಹಾಗಾದ್ರೆ ನೆಕ್ಸ್ಟ್ ಸೀಕ್ವೆನ್ಸ್ ಏನು? ಮೈನಸ್ 6 ಅಂದ್ರೆ 475 ಇದೆ. ಅದರಲ್ಲಿ 5 ಹೋದ್ರೆ ಎಷ್ಟು? 470. ಇನ್ನೊಂದು ಎಷ್ಟು? 469. 469 ಆಗಿರುತ್ತೆ. ಆಪ್ಷನ್
ರೈಟ್. ಸಾರಿ ಆಪ್ಷನ್ ಡಿ 496. ಓಕೆ, ಇಲ್ಲಿ ನೋಡಿ 7, 9, 30, 60, 25 and 29 ಲಾಸ್ಟ್ ಏನಿದೆ ಫೈಂಡ್ ಔಟ್ ಮಾಡಿ. 7, 9, 30, 60, 25 and 29 ಫೈಂಡ್ ಔಟ್ and 50. ಓಕೆ, ಇಲ್ಲಿ ನೋಡಿ ಡಿಫರೆನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ. 7 9 ಏನ್ ಡಿಫರೆನ್ಸ್ ಇದೆ? ಎಷ್ಟಿದೆಯಾ? 2 ಡಿಫರೆನ್ಸ್. ಹಾಗಾದ್ರೆ ಇದಕ್ಕೆ ಎಷ್ಟು ಡಿಫರೆನ್ಸ್ ಇದೆ? 9 ಇಂದ ಮತ್ತೆ 13 ಗೆ 4 ಡಿಫರೆನ್ಸ್ ಇದೆ. ಅಂಡ್ ದೆನ್ 3 ಗೂ ಮತ್ತೆ 16 ಗೆ ಎಷ್ಟು ಡಿಫರೆನ್ಸ್ ಇದೆ? 3 ಡಿಫರೆನ್ಸ್. ನೆಕ್ಸ್ಟ್ ಇದಕ್ಕೆ 16 ಗೂ ಮತ್ತೆ 25 ಗೆ ಎಷ್ಟು ಡಿಫರೆನ್ಸ್ ಇದೆ? 9 ಇದೆ. 25 ಗೂ ಮತ್ತೆ ಇದಕ್ಕೆ 4 ಡಿಫರೆನ್ಸ್. ಹಾಗಾದ್ರೆ ಈ ಡಿಫರೆನ್ಸ್ ನೋಡಿ ನಿಮ್ಗೆ ಏನ್ ಗೊತ್ತಾಗ್ತಿದೆ? ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ? 4 ಇದೆ ಅಂದ್ರೆ ಏನಾಗುತ್ತೆ? ಇದು 2 power 1, ಇದು ಸಾರಿ 2 power 2 ಪವರ್ ರೂಟ್ಸ್. 2 power 1, 2 power 2. ಹಾಗಾದ್ರೆ ಈ 3 ಏನಂತೀವಿ? 3 power 1, ಇದು 3 power 2. ಅಂದ್ರೆ ಇಲ್ಲಿ ಸೀಕ್ವೆನ್ಸ್ ನೋಡಿ, ಫಸ್ಟ್ ಅದು ಯಾವ ಲೆಟರ್ ನಂಬರ್ ಬರುತ್ತೋ ಅದರ ನೆಕ್ಸ್ಟ್ ಸ್ಕ್ವಯರ್, ನೆಕ್ಸ್ಟ್ ಒಂದು ನಂಬರ್ ಅದರ ನೆಕ್ಸ್ಟ್ ಸ್ಕ್ವಯರ್. ಅಂದ್ರೆ ಇಲ್ಲಿ 4 ಇದೆ, 4 power 1. ನೆಕ್ಸ್ಟ್ ಇಲ್ಲಿ ಏನ್ ಬರಬೇಕು? 4 ಎಷ್ಟು ಬರಬೇಕು? 4 power 2 ಅಂದ್ರೆ ಎಷ್ಟು? 16. ನೆಕ್ಸ್ಟ್ ಡಿಫರೆನ್ಸ್ ಅಲ್ಲಿ ಏನ್ ಬರಬೇಕು? 5 ಏನಾಗಬೇಕು? 5 power 1, 5 ನ ಆಡ್ ಮಾಡಬೇಕು. ಓಕೆನಾ? 29 ಗೆ ಇಲ್ಲ ಅಂದ್ರೆ ಮೈನಸ್ ಮಾಡ್ತೀವಿ ಅಂದ್ರೆ ಮಾಡಿ. 50 - 5 45 ಅಷ್ಟೇ. ನಿನ್ಗೆ ಇದನ್ನ ಅದನ್ನ ಆಡ್ ಮಾಡಕ್ ಈಸಿ ಅನ್ಸರ್ ಮಾಡಿ, ಇಲ್ಲ ಇಲ್ಲಿಂದ 50 ಮೈನಸ್ ಮಾಡಕ್ ಈಸಿ ಆದ್ರೆ ಅದನ್ನೇ ಮಾಡಿ. ಇಲ್ಲ ಆಡ್ ಮಾಡಿ ನೋಡ್ತೀರಾ? 29 ಗೆ 40, 16 ಎಷ್ಟು? 30 + 10 ಎಷ್ಟು? 40. 40 + 6 ಎಷ್ಟು? 46. ಇಲ್ಲಿ ಒಂದು ಜಾಸ್ತಿ ತಗೊಂಡಿದೆ, -1, 45. ಆಪ್ಷನ್ ಡಿ 45 ರೈಟ್. ಓಕೆ, ಇಲ್ಲಿ ನೋಡಿ 16, 32, 8, 48, 6, 65 ಅಂತ ಕೊಟ್ಟಿದ್ದಾರೆ. 16, 32 and 8, 48, 6 and 65 ಗೆ ಏನು ಅಂತ ಕೇಳ್ತಾರೆ. ಓಕೆ, ಈ ಸೀಕ್ವೆನ್ಸ್ ನೋಡ್ತಿದ್ದಂಗೆ ನನಗೆ ಒಂದು ಲಾಜಿಕ್ ಗೊತ್ತಾಗ್ತಿದೆ. ಏನ್ ಲಾಜಿಕ್? ಇದು ಇದರಿಂದ ಮಲ್ಟಿಪ್ಲೈ ಆಗುತ್ತೆ. ಎಷ್ಟೇ ಇಂಟು ಆಗುತ್ತಪ್ಪ? ಇಂಟು 2 ಟೈಮ್ಸ್. ಇದಕ್ಕೇನೋ ಡಿಫ್ರೆನ್ಸ್ ನೋಡೋಣ ಅಂತಂದ್ರೆ ಬೇಡ. ಇಲ್ಲೇ ನೋಡಿ ತಿರ್ಗಾ ಇದಕ್ಕೊಂದು ಡಿಫ್ರೆನ್ಸ್ ಕಾಣ್ತಿದೆ. ಏನ್ ಡಿಫ್ರೆನ್ಸ್? ಇಂಟು 6. ತಿರ್ಗಾ ಇದಕ್ಕೆ ಡಿಫ್ರೆನ್ಸ್ ಇಂಟು 10. ಅಂದ್ರೆ ಇಲ್ಲಿ ನೋಡಿ ಇಂಟು 2, 4 ಸಾರಿ ಇಂಟು 6 ಇಂಟು 10 ಅಂದ್ರೆ ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಇಂಟು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್. ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 4 ಡಿಫ್ರೆನ್ಸ್. ಆಗ ನೆಕ್ಸ್ಟ್ ಇಂಟು ಮಾಡಬೇಕು ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇರಬೇಕು? 4 ಅಂದ್ರೆ ಇಂಟು 14. 14 5 ಎಷ್ಟು? 14 5 70. ಆಪ್ಷನ್ ಎ 70. ಓಕೆನಾ? ಓಕೆ, ಇಲ್ಲಿ ನೋಡಿ 116, 128, 146, 170 and 200 ಏನ್ ರಿಲೇಷನ್ ಇದೆ ಚೆಕ್ ಮಾಡಿ. 116, 128, 146, 170 and 200. What is the next number? ಓಕೆ, 116 ಗೂ ಮತ್ತೆ 128 ಗೆ ಎಷ್ಟು ಡಿಫರೆನ್ಸ್ ಇದೆ? 12 ಡಿಫರೆನ್ಸ್ ಇದೆ. 128 ಗೂ ಮತ್ತೆ 146 ಗೆ ಎಷ್ಟು ಡಿಫರೆನ್ಸ್ ಇದೆ? 18 ಡಿಫರೆನ್ಸ್ ಇದೆ. 146 ಗೂ ಮತ್ತೆ 170 ಗೆ ಎಷ್ಟು ಡಿಫರೆನ್ಸ್ ಇದೆ? 24 ಡಿಫರೆನ್ಸ್ ಇದೆ. 170 ಗೂ ಮತ್ತೆ 200 ಗೆ ಎಷ್ಟು ಡಿಫರೆನ್ಸ್ ಇದೆ? 30 ಡಿಫರೆನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ? 12 ಕ್ಕೂ 18 ಗೆ ಎಷ್ಟು ಡಿಫರೆನ್ಸ್? ತಿರ್ಗಾ 6 ಡಿಫರೆನ್ಸ್. ಇವೆರಡಕ್ಕೆ 6. ಅಂದ್ರೆ ಈಗ ನಾವು ಏನ್ ಡಿಫರೆನ್ಸ್ ಕಂಡುಹಿಡಿದಿದೀವಿ ಅದರಲ್ಲಿ ತಿರ್ಗಾ 6 ಡಿಫರೆನ್ಸ್ ಬರ್ತಿದೆ. ಆಗ ನೆಕ್ಸ್ಟ್ ಇಲ್ಲಿ ಎಷ್ಟು ಡಿಫರೆನ್ಸ್ ಇರಬೇಕು? 36 ಇರಬೇಕು ಡಿಫರೆನ್ಸ್. 6 ಡಿಫರೆನ್ಸ್ ಇದೆ, 36 ಇರುತ್ತೆ. ಆಗ ನೆಕ್ಸ್ಟ್ ನಂಬರ್ 200 + 36 236 ಆಗಿರುತ್ತೆ. 236. ಆಪ್ಷನ್ ಎ 236. ಓಕೆ, ಟೇಕ್ ನೋಟ್. ಇಲ್ಲಿ ನೋಡಿ ಏನ್ ಹೇಳ್ತಿದ್ರೆ 13, 78, 83 ನೆಕ್ಸ್ಟ್ ಯಾವ ಫೈಂಡ್ ಔಟ್ ಮಾಡಬೇಕು. ಅಂಡ್ ದೆನ್ 335, 60,
670, 30, 78, 83, next, and 335, 670. ಓಕೆನಾ? ಏನೇನು ಡಿಫ್ರೆನ್ಸ್ ಹೇಳ್ತಾ ಇದೆ ನೋಡಿ. 13 ಮತ್ತೆ 78 ಏನ್ ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲೇ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ತುಂಬಾ ಡಿಫ್ರೆನ್ಸ್ ತುಂಬಾ ಇದೆ ಅಂದಾಗ ಡಿಫ್ರೆನ್ಸ್ ಹೋಗ್ಬೇಡಿ, ಏನ್ ಹೇಳ್ತಾ ಇದ್ದಾರೆ ನೋಡಿ ಅಷ್ಟೇ. 13 ಇಲ್ಲಿ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಇದು ಬರುತ್ತಾ? ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? ಇಂಟು 6 ಮಾಡಿದಾಗ ಬರುತ್ತೆ. ಅಂಡ್ ದೆನ್ ಇವೆರಡು ನೋಡಿದ್ರೆ ಹತ್ರದಲ್ಲಿದೆ, ಹಾಗಾದ್ರೆ ಇದಕ್ಕೆ ಡಿಫ್ರೆನ್ಸ್ ತಗೊಬಹುದು. 78 ಮತ್ತೆ 83 ಏನ್ ಡಿಫ್ರೆನ್ಸ್? ಪ್ಲಸ್ 5. ಆಯ್ತಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಇಲ್ಲಿ ಬರ್ತೀನಿ, ಇಲ್ಲಿ ಬಂದ ಡಿಫ್ರೆನ್ಸ್ ನೋಡ್ತೀನಿ. ಇದ್ರ ಏನಾಗ್ತಿದೆ? ಇಂಟು 2. ಹಾಗಾದ್ರೆ ಇಲ್ಲಿ ನಾನು ನೋಡಿ 6, 5 ಬಂತು. ನೆಕ್ಸ್ಟ್ ಏನ್ ಬರ್ಬೇಕು? 4 ಬರ್ಬೇಕು, 3 ಬರ್ಬೇಕು. ಹಾಗಾದ್ರೆ ಸಿಂಬಲ್ಸ್ ಸಹ ಚೇಂಜ್ ಆಗುತ್ತೆ.